ಬ್ಯಾಕ್ ಟು ಬ್ಯಾಕ್ ಟ್ರಿಪ್ಸ್ ಮಾಡಿ ಒಂದು 2 ವೀಕೆಂಡ್ಸ್ ಎಲ್ಲೂ ಹೋಗಲಿಲ್ಲ, ಮನೇಲೇ ರೆಸ್ಟ್ ಮಾಡಿದ್ವಿ. ಇವತ್ತು ಸಂಡೇ ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು ಬ್ಲ್ಯಾಕ್ ಫಾರೆಸ್ಟಲ್ಲಿರೋ ಟ್ರಿಬರ್ಗ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. 3 hours ಟ್ರಾವೆಲ್ ಆದಮೇಲೆ ನಾವು ಇವಾಗಷ್ಟೇ ಟ್ರಿಬರ್ಗ್ ರೀಚ್ ಆಗಿದ್ದೀವಿ. ಇಲ್ಲಿ ತುಂಬ ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾವು ಹೋಗ್ತಿರೋ ಫಸ್ಟ್ ಜಾಗ ಬಂದು ಒಂದು ವಾಟರ್ ಫಾಲ್. ದಿಸ್ ಇಸ್ ದಿ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಜರ್ಮನಿ. ಸೊ ವಾಟರ್ ಫಾಲ್ ಹತ್ರ ಹೋಗಿ ಮತ್ತೆ ಸಿಗೋಣ. ರೈಲ್ವೆ ಸ್ಟೇಷನಿಂದ ನಾವು ಹೋಗ್ತಿರೋ ವಾಟರ್ ಫಾಲ್ಗೆ ಒಂದು 2 kilometers ಇದೆಯಂತೆ. ಸೊ ನಾವು ಆಗಲೇ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ವಾಕ್ ಮಾಡ್ತಿರೋ ಸ್ಟ್ರೀಟಿಂದನೇ ಬ್ಲ್ಯಾಕ್ ಫಾರೆಸ್ಟ್ ಮೌಂಟೇನ್ ಕಾಣಿಸ್ತಾ ಇದೆ. ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ಹಿಂಗೆ ರೋಡಲ್ಲಿ ಹೋಗ್ತಾ ನಾನು ಇಲ್ಲೊಂದು ವಾಟರ್ ಫೌಂಟೈನ್ ನೋಡಿದೆ. ಇಲ್ಲೆಲ್ಲ ಕಾಮನ್ ಹಂಗೆ ಡ್ರಿಂಕಿಂಗ್ ವಾಟರ್ ಹಿಂಗೆ ರೋಡ್ ಸೈಡಲ್ಲಿರೋ ಫೌಂಟೈನಲ್ಲಿ ಕುಡಿಬೋದು ಅಂತ ಹೇಳ್ತಾರೆ. ಆದರೆ ಈ ಫೌಂಟೈನ್ ಮಾಡಿರೋದು 1869 ಓ ಮೈ ಗಾಡ್, 160 years ಹಳೇ ಫೌಂಟೈನ್ ಇದು. ಅದ್ರ ಹಿಂದೆ ಇರೋ ಟ್ರೀನು ತುಂಬ ಬ್ಯೂಟಿಫುಲ್ ಆಗಿದೆ, ಚೆನ್ನಾಗಿದೆ ಇದೊಂಥರ ನೋಡೋಕ್ಕೆ. ವಾವ್. ಹಾಗೆ ಆನ್ ದ ವೇ ಒಂದು ಸ್ಟೋರ್ ಸಿಕ್ತು ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಏನಾದರೂ ಸಿಗುತ್ತಾ ತೊಗೊಳಕ್ಕೆ ಅಂತ. ಮ್ಯಾಗ್ನೆಟ್ಸ್ ಎಲ್ಲ ಇದೆ. ಇದಂತೂ ಸಕ್ಕತ್ತಾಗಿದೆ. ಹೆಂಗಿದೆ ನೋಡು. ಓ ಭಯಾನಕವಾಗಿದೆ. ಓ ಹೌದು, ಯಾರೋ ವೆಲ್ ನೋನ್. ವಾವ್, 3D ಪೇಂಟಿಂಗು ಚೆನ್ನಾಗಿದೆ. ವಾವ್. ಸೊ ನಾವಿಲ್ಲಿ ನೋಡ್ತಾ ಇರೋ ಅಂಗಡಿ ಹೆಸರು ಹೌಸ್ ಆಫ್ 1000 ಕ್ಲಾಕ್ಸ್ ಅಂತ. ಹೆಸರಲ್ಲೇ ಹೇಳ್ದಂಗೆ ಇಲ್ಲಿ ಅಂಗಡಿಲಿ ಮೋರ್ ದ್ಯಾನ್ 1000 ವೆರೈಟೀಸ್ ಆಫ್ ಕುಕು ಕ್ಲಾಕ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಟೆಡಿ ಬೇರ್ ಎಲ್ಲ ಮೇಲೆ ಹೋಗಂಗೆ ಕೆಳಗೆ ಬರೋಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದ್ರೊಳಗಡೆ ಆ್ಯಕ್ಚುಲಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ, ಬಟ್ ಆಫ್ಟರ್ ವಾಟರ್ ಫಾಲ್ ಹೋಗೋಣ ಅಂತ ಪ್ಲ್ಯಾನ್. ಸೊ ಇವಾಗ ವಾಟರ್ ಫಾಲ್ ಕಡೆ ಹೋಗೋಣ. ಹಿಯರ್ ಆರ್ ಅವರ್ ಟಿಕೆಟ್ಸ್. ಒಬ್ರಿಗೆ ಬಂದು 8 euros ಪರ್ ಪರ್ಸನ್ ಎಂಟ್ರಿ ಟಿಕೆಟ್. ಸೊ ಈ ಟಿಕೆಟ್ ಜೊತೆ ನಿಮಗೆ ವಾಟರ್ ಫಾಲ್ಗೆ ಎಂಟ್ರಿ, ಒಂದು ಮ್ಯೂಸಿಯಮ್ಗೆ ಎಂಟ್ರಿ, ಮತ್ತು ಇನ್ನೊಂದೇನೋ ಫ್ಯಾಂಟಸಿ ಪಾರ್ಕ್ ಅಂತ ಅದನ್ನು ಚೆಕ್ಔಟ್ ಮಾಡೋಣ. ಬಟ್ ವೆದರ್ ಬ್ಯೂಟಿಫುಲ್ ಆಗಿದೆ. ನಾವು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಏನೊಂದು 100 meters ಬಂದಿಲ್ಲ ಅನಿಸುತ್ತೆ. ಆಗಲೇ ವಾಟರ್ ಫಾಲ್ ಕಾಣಿಸ್ತಾ ಇದೆ ನಮಗೆ. ಸಖತ್ತಾಗಿದೆ. ಇದು 163 meters ಹೈಟ್ ಇದೆಯಂತೆ. ಸೊ ಕ್ಯಾಸ್ಕೇಡ್ ಆಗಿ ಬೀಳುತ್ತೆ ಅಂತ ಅನ್ಸುತ್ತೆ. ಹೋಗ್ತಾ ಇರೋದು ದ ಲಾಸ್ಟ್ ಪಾರ್ಟ್ ಆಫ್ ವಾಟರ್ ಫಾಲ್ ಮೇಲೆ. ಯಾ ಪ್ರಾಬಬ್ಲಿ. ಹೋಗ್ತಾ ಇದ್ದಂಗೆ ಜಾಸ್ತಿ ಕಾಣಿಸುತ್ತೆ. ವಾವ್, ಸಕ್ಕತ್ತಾಗಿದೆ. ನಾವು ಇವಾಗ ವಾಟರ್ ಫಾಲ್ ಹತ್ರ ಬಂದಿದ್ದೀವಿ. ಆಗಲೇ ನಾವೀಗ ನೋಡ್ತಾ ಇರೋದು ವಾಟರ್ ಫಾಲ್ದು ಲಾಸ್ಟ್ ಪಾರ್ಟು. ಈ ವಾಟರ್ ಫಾಲ್ ಬಂದು 160 meters ಇದೆಯಂತೆ. ಸೊ ಇದು ಮೇಲೆಲ್ಲಿ ನಾನು ಹರಿತಾ ಇದೆ. ಅಲ್ಲಿ ಮಧ್ಯ ಹೋಗೋಕ್ಕೂ ನಮಗೆ ಜಾಗ ಕಾಣಿಸ್ತಾ ಇದೆ. ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ರೋಡ್ ಇದೆ, ಇಲ್ಲಿಂದ ಹೋಗಿ ಹಂಗಿಂದ ಹೋಗಿ ಆ ಬ್ರಿಡ್ಜ್ ಮೇಲೆ ಬರ್ತೀವಿ. ಅದ್ರ ಮೇಲೂ ಇನ್ನೂ ಇದೆ ಅನಿಸುತ್ತೆ ವಾಟರ್ ಫಾಲು. ನಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಅಲ್ಲಿ ಹೋದ್ಮೇಲೆ. ಸೊ ಇದು ನಾವು ಹೋಗ್ತಾ ಇರೋ ಪಾತು. ಇಲ್ಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ವಾಟರ್ ಫಾಲು. ನಾವು ಲಾಸ್ಟು ಅಲ್ಲೇ ನಿಂತ್ಕೊಂಡಿದ್ದು ಫೋಟೋಸ್ ತೊಗೊಂಡು ಮೇಲೆ ಬಂದ್ವು. ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ಹಿಂಗಿಂದ ಬಂದು ಇವಾಗ ಈ 3rd ಸ್ಟೆಪ್ಪಲ್ಲಿ ಇದ್ದೀವಿ. ಈ ಬ್ರಿಡ್ಜ್ ಅಲ್ಲಿಂದ ಕಾಣಿಸ್ತಾ ಇತ್ತು. ಇದ್ರ ಮೇಲೆ ಇನ್ನೊಂದು ಬ್ರಿಡ್ಜ್ ಇದೆ, ಅದು ಇವಾಗ ಕಾಣಿಸ್ತಾ ಇದೆ. ನಾವು ಇವಾಗಲೇ ಒಂದು ಹಾಫ್ ವಾಟರ್ ಫಾಲ್ ಹತ್ತಿದ್ದೀವಿ ಅಂತ ಅನ್ಸುತ್ತೆ. ಆದರೆ ನಾವು ಹತ್ತದಂಗೆ ಇನ್ನೂ ಕಾಣಿಸ್ತಾನೇ ಇದೆ ವಾಟರ್ ಫಾಲ್ಸ್, ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ನಾವಿರೋ ಬ್ರಿಡ್ಜಿಂದ ಹಿಂಗೆ ಕಾಣಿಸ್ತಾ ಇದೆ ವಾಟರ್ ಫಾಲ್. ಈಗ ಇನ್ನೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ಅಲ್ಲಿ. ಈಗ ಅಲ್ಲಿಗೆ ಹೋಗ್ತೀವಿ. ನನಗಂತೂ ಸುಸ್ತಾಗೋಯ್ತು. ಸೊ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಬಿಸ್ಕೆಟ್ಸ್ ತಿನ್ಕೊಂಡು ಕಂಟಿನ್ಯೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವಿವಾಗ ಎಂಡ್ ಆಫ್ ವಾಟರ್ ಫಾಲ್ಗೆ ರೀಚ್ ಆಗಿದ್ದೀವಿ. ಈ ವಾಟರ್ ಫಾಲ್ ಬಂದು 160 meters. ನಾವೀಗ ಲಾಸ್ಟಲ್ಲಿ ಇದ್ದೀವಿ. ಕೆಳಗಿಂದ ಈ ಪಾಯಿಂಟ್ವರೆಗೂ ಇಟ್ ಈಸ್ 160 meters ಅಂತೆ. ಬಟ್ ನಮಗೆ ನೋಡಿದ್ರೆ ಮೇಲೇನೂ ಇನ್ನೂ ವಾಟರ್ ಫಾಲ್ ಇದೆ ಅನ್ನಿಸ್ತಾ ಇದೆ. ಅಲ್ಲೊಂದು ಟ್ರೈಲ್ ಕೂಡ ಕಾಣಿಸ್ತಾ ಇದೆ ಹೋಗೋಕ್ಕೆ. ಬಟ್ ಅಲ್ಲಿ ವ್ಯೂ ಪಾಯಿಂಟ್ ಏನೂ ಮಾಡಿಲ್ಲ ಅವರು. ಸೊ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಎಂಡ್ ಆಫ್ ವಾಟರ್ ಫಾಲ್ ಅಂತ. ನಾವಿವಾಗ ಮತ್ತೆ ಕೆಳಗೆ ಇಳ್ಕೊಂಡು ಹೋಗಿ ಆ ಟ್ರೈಲಲ್ಲಿ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಅಲ್ಲೇನಿದೆ ನೋಡ್ಕೊಂಬರೋಣ ಅಂತ. ಎಂಡ್ ಆಫ್ ವಾಟರ್ ಫಾಲ್ ಅಂತ ಅಲ್ಲೇ ಬೋರ್ಡ್ ಹಾಕಿದ್ರು. ಆದರೂ ಇವನು ಇಲ್ಲೇನಿದೆ ನೋಡೋಣ, ಇಲ್ಲೊಂದು ರೋಡ್ ಇದೆಯಲ್ಲ ಅಂತ ಕರ್ಕೊಂಡು ಬಂದ. ಇಲ್ಲಿ ಬಂದು ನೋಡಿದ್ರೆ ಬೋರ್ಡಲ್ಲಿ ಹಾಕಿದ್ದಾರೆ. ಹಿಂಗೆ ಹೋದ್ರೆ ಕಾರ್ ಪಾರ್ಕಿಂಗ್ ಲಾಟ್ಗೆ ಹೋಗ್ತೀವಿ ಅನ್ಸುತ್ತೆ. ಪಾರ್ಕ್ ಪ್ಲಾಸ್ ಅಂತಿದೆ ಅಲ್ಲಿ. ಆಮೇಲೆ ನೋ ವಾಟರ್ ಫಾಲ್ ಅಂತಲೂ ಹಾಕ್ಬಿಟ್ಟಿದ್ದಾರೆ. ವಾಟರ್ ಫಾಲ್ ಇದೆ ಅಂತ ಇನ್ನು ಹತ್ಬಿಡ್ತಾರೆ ಜನ ಅಂತ. ಬಟ್ ನಾವು ಮುಂದೆ ಹೋಗ್ತಿಲ್ಲ. ಇವನಿಗೆ ಮೈಸೂರಲ್ಲಿ
ಎಲ್ಲಾದರೂ ಹೋದಾಗ ಇನ್ನ ಮೇಲೆ ಹೋಗೋಣ ಅಂದರೆ ಭಾರಿ ಯೋಚನೆ ಮಾಡ್ತಾನೆ. ಆದರೆ ಇಲ್ಲಿ ಹೋಗೋಣ ಬಾ, ಏನು ಇಷ್ಟೇ ದೂರ ಅಲ್ವಾ ಅಂತ ಇಷ್ಟು ತಪ್ಸ್ಕೊಂಡು ಕರ್ಕೊಂಡ್ಬಂದಿದ್ದಾನೆ. ವೆದರ್ ಹೆಂಗಿದೆ? ಇನ್ನೂ 2 ಬೆಟ್ಟ ಇದ್ದಿದ್ರು ಹತ್ಬಿಟ್ಟು ಆರ್ಬೋದು. ಅದೇ ನಿನಗೆ ಹತ್ತಕ್ಕೆ ಮಜಾ ಅಂದ್ಬಿಟ್ಟು ನನ್ನನ್ನು ಯಾಕೆ ಹತ್ತಿಸ್ದೆ? ನೆಕ್ಸ್ಟ್ ಟೈಮ್ ಇಂದ ಬಿಟ್ಬಿಟ್ಟು ಬರ್ತೀನಿ. ಹೌದೌದು, ಮನೇಲೆ ವಿಡಿಯೋಗಳು ಮಾಡ್ಕೊಂಡು ಬರ್ತೀನಿ, ನೀಟಾಗಿ ತೋರಿಸ್ತೀನಿ. ಹೌದೌದು, ಗೋಪ್ರೋ ಕೊಡಿಸ್ಬಿಟ್ರೆ ಇಲ್ಲಿಗೆ ಹಾಕೊಂಡು ಫುಲ್ ವಿಡಿಯೋ. ಕನಸು. ಏನಪ್ಪ ಏನಂದೆ ನೀನು? ಫ್ರೆಂಡ್ಸ್, ಇದು ಯಾವುದೋ ಒಂದು ಜಾತ್ರೆ ಬ್ಲೂ ಕಲರ್ ಟಿ ಶರ್ಟ್ ಕೊಡ್ಸ್ಬಿಟ್ಟವಳೆ. ಇಲ್ಲೆಲ್ಲ ನೋಡಿ ವೈಟು ಬ್ಲ್ಯಾಕು ಗ್ರೇ ಬಿಟ್ರೆ ಇನ್ನೇನು ಹಾಕಲ್ಲ ಇವರು. ನನ್ನನ್ನು ಇವನು ಯಾರು ಗಗ್ನನ ಮಗ ಅನ್ಕೊಂಡೆಲ್ಲ ನೋಡ್ತಾ ಇದ್ದಾರೆ. ಯಾರು ನೋಡ್ತಿಲ್ಲ, ನಿನಗೆ ಹೆಂಗೆ ಅನ್ನಿಸ್ತಾ ಇದೆ ಅಷ್ಟೇ. ಯಾರು ನಿನ್ನನ್ನು ತಿರುಗು ನೋಡ್ತಿಲ್ಲ. ನೀನೇನು ಬಾರಿ ಸುಂದರಂಗ ಅಂತೆಲ್ಲ ನಿನ್ನೇ ನೋಡ್ತಾ ನಿಂತಿದ್ದಾರೆ ಇಲ್ಲಿ. ನೋಬಡಿ ಇಸ್ ಬಾದರ್ಡ್ ನೀನು ಯಾರು ಅಂತ. ಇವಳು ಮಾತ್ರ ವೈಟು ಗ್ರೇ ಹಾಕೊಂಡು ಜರ್ಮನ್ ತರ ಕಾಣ್ಬೇಕಂತ. ನಾವು ಇವ್ನು ಯಾರೋ ನೆನ್ನೆ ಮೊನ್ನೆ ಬಂದವನು ಇಲ್ಲಿಗೆ ಅನ್ನೋ ಥರ. ಇರ್ಲಿ ಇವೆಲ್ಲ ಆಗುತ್ತೆ ಫ್ರೆಂಡ್ಸ್. ಅಂದ ಇಲ್ಲಿರ್ಬೇಕಾದ್ರೆ ಇದ್ರಂದ ಬೇಡ. ಅಯ್ಯೋ ನಾವಿವಾಗ ಈ ವಾಟರ್ಫಾಲ್ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಈಗಾಗಲೇ ನಾವು ವಾಟರ್ಫಾಲ್ದು ಗೇಟ್ ಹತ್ರ ಇದ್ದೀವಿ. ಟಿಕೆಟ್ ಯೂಸ್ ಮಾಡ್ಕೊಂಡು ನಾವು ಇನ್ನೂ ಮ್ಯೂಸಿಯಮ್ಗೆ ಮತ್ತು ಇನ್ನೂ ಎಲ್ಲೋ ಹೋಗ್ಬೋದು ಅಂತಿದೆ. ಸೊ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನೆಕ್ಸ್ಟ್ ಹೋಗ್ಬೇಕಾಗಿರೋ ಲೊಕೇಶನ್ನು ಕುಪ್ಪು ಕ್ಲಾಕ್. ಸೊ ಅದಕ್ಕಿಂತ ಮುಂಚೆ ಇಲ್ಲೇ ಇನ್ನೇನಾದರೂ ನೋಡೋಕ್ಕಿದೆಯಾ ನೋಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಈ ಸಿಟಿ ಒಂಥರ ಡಿಫ್ರೆಂಟ್ ಆಗಿದೆ. ತುಂಬ ಮೌಂಟೇನ್ಸ್ ಮಧ್ಯೆ ಸಿಟಿ. ಈ ಕ್ಯಾಫೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ವರ್ಷ ಹಳೇದೋ ಗೊತ್ತಿಲ್ಲ. ನಾನು ಯಾವುದೋ ಹಳೆ ಮನೆ ಅಂದ್ಕೊಂಡೆ, ಬಟ್ ಇಟ್ ಇಸ್ ಅ ಹೋಟೆಲ್. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವು ವಾಟರ್ಫಾಲ್ ಮುಗಿಸ್ಕೊಂಡು ಇವಾಗ ಈ ಮ್ಯೂಸಿಯಂ ನೋಡೋಕೆ ಬಂದಿದ್ದೀವಿ. ನಾವು ವಾಟರ್ಫಾಲಲ್ಲಿ ತೊಗೊಂಡಿರೋ ಟಿಕೆಟು ಈ ಮ್ಯೂಸಿಯಮ್ಗೆ ಇನ್ಕ್ಲೂಡೆಡ್ ಅಂತೆ. ಸೊ ಇವಾಗ ಈ ಮ್ಯೂಸಿಯಂ ನೋಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ. ಈ ಮ್ಯೂಸಿಯಮಲ್ಲಿ ನೀವು ನೋಡ್ಬೋದು 200 ವರ್ಷದ ಹಳೇದೆಲ್ಲ ಕ್ಲಾಕ್ಸ್ ಇಟ್ಟಿದ್ದಾರೆ. ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಕ್ಸು ಮತ್ತು ಏನೇನೋ ಐಟಮ್ಸ್ ಇದೆ. ಇವರು ಯೂಸ್ ಮಾಡ್ತಿದ್ದು ಕ್ಲೋತ್ಸ್. ಇದಂತೂ ಲಿಟ್ರಲಿ ಯಾರೋ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕೆ ನಿಂತಿದ್ದಾರೆ ಅನ್ನೋ ಥರನೇ ಇದೆ. ಇದು ನೋಡು, ಆಲ್ಮೋಸ್ಟ್ ಒಂದು 90 years old, ಫುಲ್ಲಿ ಮೆಕ್ಯಾನಿಕಲ್ ಪಿಯಾನೋ. ಮೆಕ್ಯಾನಿಕಲ್ ಇದು ಸಕ್ಕತ್ತಾಗಿದೆ. ಎಲ್ಲಾದ್ರೂ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಗಿ ಅದು ಫೋನ್ ಬರ್ತಾ ಇದೆ. ಪ್ರೆಸ್ ಮಾಡ್ಬೋದಾ? ಇಲ್ಲ, ಬಿಟನಿಸ್ಟ್ ಬರ್ತಾನೆ. ಈ ಊರಲ್ಲಿ ವುಡನ್ ತುಂಬ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಮುಂಚೆ. ಸೊ ನೋಡಿ ಇಲ್ಲಿ ಈ ಮ್ಯೂಸಿಯಮಲ್ಲಿ ಕೂಡ ಕ್ರಾಫ್ಟ್ಸ್ಮೆನ್ನು ಮತ್ತು ಆ ಶಾಪ್ ಕೂಡ ಫುಲ್ಲು ವುಡನಲ್ಲೇ ಮಾಡಿದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ನೀವು ದೂರದಿಂದ ನೋಡಿದ್ರೆ ನಿಜವಾಗ್ಲೂ ಯಾವುದೋ ಶಾಪಿಗೆ ಬಂದಿದ್ದೀವಿ ಅನ್ಕೋಬೇಕು. ಸಕ್ಕತ್ತಾಗಿದೆ. ಓ ಮೈ ಗಾಡ್, ನಾನಂತೂ ಇವನು ನೋಡಿ ನಿಜವಾಗ್ಲೂ ಯಾರೋ ಕೂತಿದ್ದಾರೆ ಅಂತ ಅನ್ಕೋಬಿಟ್ಟೆ. ಸೊ ಇವರು ಬೇಸಿಕಲಿ ಕ್ಲಾಕ್ ಶಾಪ್ ನಡೆಸ್ತಾ ಇದ್ದಾರೆ. ಅದನ್ನಿಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಈ ಅಂಕಲ್ ಪೇಂಟ್ ಮಾಡ್ತಾ ಇದ್ದಾರೆ ಅದನ್ನು. ಸುತ್ತಿಗೆ ಮಾಡ್ತಾವನಲ್ಲ, ಸುತ್ತಿಗೆ ಮಾಡಕ್ಕೆ ಯಾವ ಸುತ್ತಿಗೆ ಯೂಸ್ ಮಾಡಿದ್ದ? ಇನ್ನೊಂದು ಸುತ್ತಿಗೆ ಯೂಸ್ ಮಾಡಿದ್ದ, ಫಸ್ಟ್ ಮಾಡಿದ್ದು. ಸೊ ಮ್ಯೂಸಿಯಂ ಮುಗಿಸ್ಕೊಂಡು ಇವಾಗ ಈ ಹೌಸ್ ಆಫ್ 1000 ಕ್ಲಾಕ್ಸ್ಗೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಹೊರಗಡೆಯಿಂದಂತೂ ಒಳ್ಳೆ ಮ್ಯಾಜಿಕಲ್ ಆಗಿದೆ ನೋಡೋಕ್ಕಿದು. ಓ ಮೈ ಗಾಡ್, ದಿಸ್ ಇಸ್ ನೈಸ್. ನೋಡು, ಇವ್ನು ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದಾನೆ. ಈ ಶಾಪಲ್ಲಿ ಎಲ್ಲ ಥರದ್ದು ಕ್ಲಾಕ್ಸ್ ಇದೆ. ಎಲ್ಲ ಥರದ್ದು ಎಲ್ಲ ಪ್ರೈಸ್ ರೇಂಜಲ್ಲೂ ಕ್ಲಾಕ್ಸ್ ಇದೆ. ನಾವು ಇವಾಗ ನೋಡ್ತಾ ಇರೋದು 629 ಯೂರೋ ಅಂತೆ. ಸೊ ಅರೌಂಡ್ 60,000 ಬೀಳುತ್ತೆ ಈ ಕ್ಲಾಕ್ಗೆ. ಓ ಮೈ ಗಾಡ್, 2 ಲಕ್ಷ ಅಂತೆ ಈ ಕ್ಲಾಕ್ಗೆ. ಅದು 80,000, ಅದು 1,20,000, ಅದು 90,000, ಅದು 70,000, ಅದು 70,000. ನಂಗೆಲ್ಲ ಒಂದೇ ಥರ ಕಾಣಿಸ್ತಾ ಇದೆ. ವಾವ್, ಇದೇ ದೊಡ್ಡದು ಅನಿಸುತ್ತೆ. ನಾವು ಈಗ ಸದ್ಯಕ್ಕೆ ನೋಡಿರೋಷ್ಟು ಕ್ಲಾಕ್ಸಲ್ಲಿ ಈ ಕ್ಲಾಕ್ದು ಬೆಲೆ ಬಂದು 14 ಲಕ್ಷ. ಸಕ್ಕತ್ತಾಗಿದೆ. ಓ ಯಾ, ಫೈನಲಿ ಇಷ್ಟೊಂದೆಲ್ಲ ನೋಡಿದ್ಮೇಲೆ ಇದಕ್ಕೆ ಫೈನಲೈಸ್ ಮಾಡಿದ್ದಾನೆ. ಈ ಮ್ಯಾಗ್ನೆಟ್ ತಗೋತಾ ಇದ್ದೀವಿ. ಇದು ಬ್ಲ್ಯಾಕ್ ಫಾರೆಸ್ಟ್ ಕೇಕ್, ಇದು ವುಡನ್ ಹೌಸ್, ಇದು ಅವ್ರ ಕಾಸ್ಟ್ಯೂಮು,
ಇದು ನಮ್ಮ ಬೆಟ್ಟ ಆ್ಯಂಡ್ ದಿಸ್ ಇಸ್ ದ ವಾಟರ್ಫಾಲ್ ನೀರು. ಚೆನ್ನಾಗಿದೆ. ನಾವಿವಾಗ ಕುಕು ಕ್ಲಾಕ್ ಮುಗಿಸ್ಕೊಂಡು ಟ್ರೈಬರ್ಗ್ ಫ್ಯಾಂಟಸಿಗೆ ಹೋಗ್ತಾ ಇದ್ದೀವಿ. ಏನೋ ಒಂದು ಒಳಗೇನಿದೆ ಅಂತ ನಮಗೂ ಗೊತ್ತಿಲ್ಲ, ನೋಡೋಣ. ನಾನು ಟ್ರೈಬರ್ಗ್ ಫ್ಯಾಂಟಸಿ ಅಂದರೆ ಮ್ಯೂಸಿಯಂ ಥರ ಏನಾದರೂ ಇರುತ್ತೆ ಅಂತ ಅಂದ್ಕೊಂಡೆ. ಆದರೆ ಇದು ಹೆಂಗೆ ಅಂದರೆ ಒಂಥರ ಫ್ಯಾಂಟಸಿ ವರ್ಲ್ಡ್ ಥರ, ಎಲ್ಲದರಲ್ಲೂ ಒಂದಷ್ಟು ಫೋಟೋ ಬೋಟ್ಸ್ ಇದೆ. ಹಿಂಗೆ ಇದ್ರ ಮೇಲೆ ಕುತ್ಕೊಂಡು ಫೋಟೋ ತೊಗೊಳ್ಳೋದು ಚೆನ್ನಾಗಿದೆ ಒಂದಷ್ಟೇ. ಇದಕ್ಕೆ ಕೂಡ ಟಿಕೆಟು ನಾವು ವಾಟರ್ಫಾಲಲ್ಲಿ ತೊಗೊಂಡಿದ್ದ ಟಿಕೆಟೇನೆ ಆಯಿತು. ಇನ್ ಕೇಸ್ ನಾವು ಟಿಕೆಟ್ ತೊಗೊಂಡಿಲ್ಲ ವಾಟರ್ಫಾಲ್ಗೆ ಅಂತ ಅಂದರೆ, ವಾಟರ್ಫಾಲ್ಗೆ ಹೋಗದೆ ಇಲ್ಲಿಗೆ ಮಾತ್ರ ಹೋಗ್ತೀವಿ ಅಂದರೆ €5 ಅಂತೆ ಈ ಟಿಕೆಟು. ಬಟ್ ಇಟ್ಸ್ ವರ್ತ್ ಇಟ್ ಅಂತ ಅನ್ನಿಸ್ತು ನೋಡಿದ್ರೆ, ಚೆನ್ನಾಗಿದೆ. ಇಷ್ಟನ್ನು ಗದ್ದೆಲ್ಲಿ ಉತ್ಬಿಟ್ಟಿದ್ರೆ 1 ಕ್ವಿಂಟಲ್ ಅಕ್ಕಿ ಬೆಳಿಬೋದಿತ್ತು. ನಾನು ಫ್ಯಾಂಟಸಿ ವರ್ಲ್ಡ್ ಅಂದರೆ ಏನಿರುತ್ತೆ ಅಂತ ಅನ್ಕೋತಿದ್ದೆ. ಸೊ ದಿಸ್ ಇಸ್ ಫ್ಯಾಂಟಸಿ. ಕಲರ್ ಹಸು ಇದ್ರೆ ಹೆಂಗಿರುತ್ತೆ, ಕಲರ್ ಹಂದಿ ಇದ್ರೆ ಹೆಂಗಿರುತ್ತೆ ಅಂತ ಕ್ವಶನ್ ಬರೋರಿಗೆ ಇದು ರಿಯಾಲಿಟಿಲಿ ಹೆಂಗಿರುತ್ತೆ ಅಂತ ಗೊತ್ತಾಗುತ್ತೆ. ತುಂಬ ರಿಯಲಿಸ್ಟಿಕ್ ಆಗಿದೆ ನೋಡೋಕ್ಕೆ. ಎಲ್ಲ ಫೋಟೋ ಬೂತ್ಸು ಚೆನ್ನಾಗಿದೆ. ಎಲ್ಲ ಫೋಟೋ ಬೂತ್ಸು ಒಂಥರ ಡಿಫ್ರೆಂಟ್ ಆಗಿದೆ. ಜರ್ಮನಿಲಿರೋ ಈ ಬ್ಲ್ಯಾಕ್ ಫಾರೆಸ್ಟ್ ರೀಜನ್ನು ಯಾವ ವಿಷಯಕ್ಕೆ ಫೇಮಸ್ ಅಂತಂದರೆ, ನಾವು ತಿನ್ನೋ ಬ್ಲ್ಯಾಕ್ ಫಾರೆಸ್ಟ್ ಡೆಸರ್ಟ್ ಕೇಕ್ ಇರುತ್ತಲ್ಲ, ಆ ರೆಸಿಪಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಂತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ಮೇಲೆ ಆ ರೆಸಿಪಿ ಎಲ್ಲ ಪಾರ್ಟ್ಸ್ ಆಫ್ ದ ವರ್ಲ್ಡ್ಗೆ ಹಾಗೆ ಸ್ಪ್ರೆಡ್ ಆಯಿತು. ಸೊ ನಾವಿವತ್ತು ಬ್ಲ್ಯಾಕ್ ಫಾರೆಸ್ಟಿಗೆ ಬಂದು ಬ್ಲ್ಯಾಕ್ ಫಾರೆಸ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇದು ಒನ್ ಆಫ್ ದಿ ಫೇಮಸ್ ಪ್ಲೇಸ್ ಅಂತೆ ಬ್ಲ್ಯಾಕ್ ಫಾರೆಸ್ಟ್ಗೆ. ಸೊ ನಾವು ಇಲ್ಲೇ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಇವತ್ತು ಸಂಡೇ ಅಲ್ವಾ, ಸೊ ಅವ್ರ ಹತ್ರ ಇದ್ದಿದ್ದು ಬ್ಲ್ಯಾಕ್ ಫಾರೆಸ್ಟ್ ಕೇಕೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆಯಂತೆ. ಸೊ ನಾವು ಬರ್ತಾ ಇನ್ನೂ ಒಂದು ಕೆಫೆ ನೋಡಿದ್ವು, ಅಲ್ಲೋಗಿ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ನಾವು ಬೆಳಗ್ಗೆ ಬರ್ತಾ ನೋಡಿದ್ವು ಈ ಕೆಫೆನ. ಸೊ ಇಲ್ಲೇ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಓಪನ್ನು ಇದ್ದೆ, ಹೋಪ್ಫುಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಫೈನಲಿ ನಮಗೆ ಬ್ಲ್ಯಾಕ್ ಫಾರೆಸ್ಟ್ ಸಿಕ್ತು. ಆದರೆ ಇಲ್ಲಿ ಇನ್ನೂ ಬೇರೆ ಬೇರೆ ಥರದಿದೆ. ಬಟ್ ನನಗೂ ಬ್ಲ್ಯಾಕ್ ಫಾರೆಸ್ಟೇ ಬೇಕು, ಅವನಿಗೂ ಬ್ಲ್ಯಾಕ್ ಫಾರೆಸ್ಟೇ ಬೇಕು. ಸೊ ಇಬ್ಬರು ಒಂದೇ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಇಲ್ಲಿ ಕೆಫೇಸ್ ಚೆನ್ನಾಗಿದೆ, ಎಲ್ಲ ಪ್ರಿಟ್ಟಿಯಾಗಿದೆ ನೋಡೋಕ್ಕೆ. ಓ ಫೈನಲಿ ಬ್ಲ್ಯಾಕ್ ಫಾರೆಸ್ಟ್ ಬಂತು. ಬ್ಲ್ಯಾಕ್ ಫಾರೆಸ್ಟಲ್ಲಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಿಂತಾ ಇದ್ದೀವಿ. ಮಚ್ ವೇಟ್ ಮೂಮೆಂಟ್ ಇದು. ಚೆನ್ನಾಗಿದೆ. ಆದರೆ ಅದೇ ತುಂಬ ಸೈಜ್ ತುಂಬ ದೊಡ್ಡದಾಯ್ತು ಅನ್ನಿಸ್ತದೆ. 2 ತೊಗೊಂಡು ರಿಗ್ರೆಟ್ ಮಾಡ್ತೀವೇನೋ, ನೋಡೋಣ. ಊಟ ಸಕ್ಕತ್ತಾಗಿದೆ. ಬಟ್ ನಾವು ನಮ್ಮೂರಲ್ಲಿ ತಿನ್ನೋ ಬ್ಲ್ಯಾಕ್ ಫಾರೆಸ್ಟ್ ಇದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಕಂಪ್ಲೀಟ್ಲಿ ಚೇಂಜ್. ಅಲ್ಲಿ ನಾವು ತಿನ್ನೋದು ಆಲ್ಮೋಸ್ಟ್ ಎವ್ರಿ ಅದರ್ ಕೇಕ್ ಥರನೇ ಅನಿಸುತ್ತೆ. ಐ ಥಿಂಕ್ ಇದಕ್ಕೆ ಆಲ್ಕೋಹಾಲ್ ಏನೋ ಹಾಕಿದ್ದಾರೆ, ರಮ್ಮು ವೈನೋ ಏನೋ. ಹೌದಾ? ಸ್ವಲ್ಪ ಟೇಸ್ಟ್ ಇದೆ. ಚೆರಿ ಎಲ್ಲ ಇದೆ. ಚೆರಿ ಟೇಸ್ಟ್ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಚಾಕ್ಲೇಟ್ ಕೇಕ್ ತಿನ್ನೋ ಥರ ಇರುತ್ತೆ, ನಮ್ದಲ್ಲ ಬ್ಲ್ಯಾಕ್ ಫಾರೆಸ್ಟು. ಇದು ಎಂಟೈರ್ಲಿ ಡಿಫ್ರೆಂಟ್. ಕಾಫಿ, ಚೆರಿ, ಈ ಕ್ರೀಮ್ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಅಮೇಜಿಂಗ್. ಫಸ್ಟ್ ಫ್ಯೂ ಬೈಟ್ಸ್ ಚೆನ್ನಾಗಿತ್ತು, ಆದರೆ ಇವಾಗ ನನ್ನ ಕೈಲಿ ತಿನ್ನೋಕ್ಕೆ ಆಗ್ತಿಲ್ಲ. ಅರ್ಧ ತಿಂದೀನಿ ಆಲ್ಮೋಸ್ಟ್. ನೀನು ಕೇಕ್ ತಿನ್ನೋ ಅಂತಂದರೆ ಕ್ರೀಮೆಲ್ಲ ನೆಕ್ಕೊಂಡು ಕೇಕ್ ಬಿಡ್ತಾವೆ. ಐ ಥಿಂಕ್ ಬ್ಲ್ಯಾಕ್ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಕ್ವೈಟ್ ಫ್ಲಾಪ್. ಸೊ ನಾನು ಫ್ಲಾಪ್ ಅಲ್ಲ, ಅಥೆಂಟಿಕ್ ಬ್ಲ್ಯಾಕ್ ಫಾರೆಸ್ಟೇ ಇದು. ನಾವು ಅದನ್ನು ಇಂಡಿಯನ್ ವೆರ್ಷನ್ ಮಾಡಿಕೊಂಡು ಸ್ವೀಟ್ ಜಾಸ್ತಿ ಮಾಡಿಕೊಂಡು ವಿತೌಟ್ ಆಲ್ಕೋಹಾಲು ಕ್ರೀಮ್ ಕಡಿಮೆ ಮಾಡ್ಕೊಂಡು ಕೇಕ್ ಮಾಡ್ಕೊಬಿಟ್ಟಿದ್ದೀವಿ. ಆದರೆ ನಮ್ಗೆ ಈಗ ಅದನ್ನೇ ತಿಂದು ಅಭ್ಯಾಸ ಆಗ್ಬಿಟ್ಟಿದೆ. ನಮ್ಗೆ ಅದೇ ಇಷ್ಟ, ನಾವು ಅದಕ್ಕೆ ಸೆಟ್ ಆಗಿಬಿಟ್ಟಿದ್ದೀವಿ. ನನಗೆ ಇದ್ರ ಟೇಸ್ಟ್ ನಂಗೆ ಇಷ್ಟನೇ ಆಗ್ತಿಲ್ಲ. ಸೊ ಐ ಥಿಂಕ್ ಐ ವಿಲ್ ನೆವರ್ ಈಟ್ ಬ್ಲ್ಯಾಕ್ ಫಾರೆಸ್ಟ್ ಅಗೇನ್ ಇನ್ ಬ್ಲ್ಯಾಕ್ ಫಾರೆಸ್ಟ್ ಅನಿಸುತ್ತೆ. ಆರೆಂಜ್ ಜರ್ಮನಿ. ಇವಾಗ ನಾವು ಇಲ್ಲಿಂದ ವರ್ಲ್ಡ್ಸ್ ಲಾರ್ಜೆಸ್ಟ್ ಕುಕು ಕ್ಲಾಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಇಲ್ಲಿಂದ ½ an hour ಡಿಸ್ಟೆನ್ಸಲ್ಲಿದೆ. ವಾಕ್ ಮಾಡಿದ್ರು ½ an hour ಆಗುತ್ತೆ, ಮತ್ತು ಬಸ್ಸಲ್ಲಿ ಹೋದ್ರೂ ½ an hour ಆಗುತ್ತೆ. ವಾಕ್ ಮಾಡಿದ್ರೆ 2.5 kilometers ನಡಿಬೇಕು. ಸೊ ನಾವು ಬಸ್ಸಿಗೆ ವೆಯ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಡ್ಕೊಂಡು ಹೋಗ್ಬೋಣ ಅಂತ ಹೊರಟಿದ್ದೀವಿ. ಇಲ್ಲಿ ಒಂದು ನಂಗೆ ತುಂಬ ಇಷ್ಟ ಆಗೋದು ಏನಪ್ಪ ಅಂತಂದರೆ, ಹಿಂಗೆ ರೋಡ್ ಸೈಡಲ್ಲೆಲ್ಲ ತುಂಬ ಫ್ಲವರ್ಸ್ ಇರುತ್ತೆ. ಈ ಗಾರ್ಡನ್ಸ್ ಎಲ್ಲ ಸಿಟಿ ಕಾರ್ಪೊರೇಷನ್ ಅವರೇ ಮೇಂಟೈನ್ ಮಾಡ್ತಾರೆ ಎಲ್ಲ ಪಬ್ಲಿಕ್ ರೋಡ್ಸಲ್ಲೂ. ನೋಡೋಕೆ ಸಕ್ಕತ್ತಾಗಿ ಅನಿಸುತ್ತೆ. ಬ್ಯೂಟಿಫುಲ್ ಫ್ಲವರ್ಸ್. ನಾವು ಆ ವಾಟರ್ಫಾಲಿಂದ ಆಲ್ಮೋಸ್ಟ್ 1.5 kilometer ನಡ್ಕೊಂಡು ಮುಂದೆ ಬಂದಿದ್ದೀವಿ. ಇನ್ನು ಇಲ್ಲೂ ಹರಿತಾ ಇದೆ.
ಇಲ್ಲಿರೋ ಮನೆಗಳೆಲ್ಲ ಆಲ್ಮೋಸ್ಟ್ ಕುಕ್ಕು ಕ್ಲಾಕ್ ಥರನೇ ಡಿಸೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಏನೊಂದು 600-700 ವರ್ಷ ಹಳೇದಿರ್ಬೋದು ಅನ್ಸುತ್ತೆ ಈ ಮನೆ. ಸಖತ್ತಾಗಿದೆ. ಓಫ್, ನಂಗಂತೂ ನಡೆದು ಸುಸ್ತಾಗೋಯ್ತು. ಎತ್ಕೊಂಡು ಹೋಗ್ಲಮ್ಮ? ಪ್ಲೀಸ್. ಬ್ಯಾಗಾಗಿ ಇಟ್ಸಂಗಿದ್ರೆ ಹಾಕೊಂಡು ಹೋಗಿ. ಅಷ್ಟು ದೊಡ್ಡ ಬ್ಯಾಗ್ ತಗೊಂಡ್ಬರ್ಬೇಕಿತ್ತು ನೀನು. ನೆಕ್ಸ್ಟ್ ಟೈಮ್ ಒಂದು ಚೀಲ ತಗೊಂಡ್ಬಂದ್ಬಿಡ್ತೀನಿ. ಚೀಲ ತುಂಬ್ಕೊಂಡೋಗ್ತೀಯಾ? ಫೈನಲಿ ಕುಕ್ಕು ಕ್ಲಾಕಿಗೆ ಬಂದ್ವು. ಆದರೆ ನಾವು ರೀಚ್ ಆಗೋಷ್ಟರಲ್ಲಿ 10 ಮಿನಿಟ್ಸ್ ಲೇಟ್ ಆಗಿಬಿಟ್ಟಿದೆ. ಸೊ ಕ್ಲಾಕ್ ಹೊಡಿಯೋದು ನೋಡೋಕ್ಕಾಗಲ್ಲ ನಮಗೆ. ಹಂಗೆ ಹೆಂಗಿದೆ ಅಂತ ನೋಡ್ಕೊಂಡು ಹೋಗ್ಬೇಕಷ್ಟೆ. ನಾವು ಬರೋ ಅಷ್ಟರೊಳಗೆ 4 o'clock ಆಗೋಗಿದ್ದರಿಂದ ನಮಗೆ ಕುಕ್ಕು ಕ್ಲಾಕ್ದು ಕುಕ್ಕು ನೋಡೋಕ್ಕಾಗಲಿಲ್ಲ. ನಾವು ಡಿಬೇಟ್ ಮಾಡ್ತಾ ಇದ್ವಿ 5 ಗಂಟೆವರೆಗೆ ವೆಯ್ಟ್ ಮಾಡಬೇಕಾ ಇಲ್ಲ ಹೋಗ್ಬಿಡೋಣ ಅಂತ. ಆದರೆ ಆಮೇಲೆ ನಾವು ಒಂದು ಅಬ್ಸರ್ವ್ ಮಾಡಿದ್ವಿ, ಇಲ್ಲಿ ನಾವು ಏನಾದರೂ €1 ಕಾಯಿನ್ನ ಇಲ್ಲಿ ಹಾಕಿದ್ರೆ ಇವಾಗ ಕುಕ್ಕು ಪ್ಲಸ್ ಡ್ಯಾನ್ಸರ್ಸ್ ಎಲ್ಲ ಬರ್ತಾರೆ. ಸೊ ನಾವು ಇವಾಗ ಅದನ್ನು ಟೆಸ್ಟ್ ಮಾಡೋಣ. ಸೊ ರಶ್ಮಿ ಹಾಕೋ. ನೀನಲ್ಲೂ ನಿಂತ್ಕೊಂಡು ಹಾಕ್ತೀನಿ. ಸೊ ರಶ್ಮಿ ಇವಾಗ €1 ಕಾಯಿನ್ ಹಾಕ್ತಾಳೆ. €1 ಕಾಯಿನ್ ಹಾಕಿದ ತಕ್ಷಣ ಇಲ್ಲಿ ಕುಕ್ಕು ಸ್ಟಾರ್ಟ್ ಆಗಬೇಕು. ಹಾಕು. ಇವಾಗ ರಶ್ಮಿ ಕಾಯಿನ್ ಹಾಕ್ತಾ ಇದ್ದಾಳೆ. ಎಲ್ಲಿ ಕಾಯಿನ್ ಹಾಕು ಅಂತಂದರೆ ಅದನ್ನು ಬೀಳಿಸ್ಕೊಂಡು ಆಟ ಆಡ್ತಾವಳೆ. ಸೊ ರಶ್ಮಿಗೆ ಇವಾಗ ಕಾಯಿನ್ ಎತ್ಕೊಟ್ಟಿದ್ದೀನಿ. ರಶ್ಮಿ ಇವಾಗ €1 ಕಾಯಿನ್ ಹಾಕಿದ್ಲು. ಇವಾಗ ಕುಕ್ಕು ಸ್ಟಾರ್ಟ್ ಆಗಬೇಕು. ಕಮ್ ಆನ್ ಕುಕ್ಕು. ಕುಕ್ಕು ಆದ್ಮೇಲೆ ಇವಾಗೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಈ ವರ್ಲ್ಡ್ಸ್ ಲಾರ್ಜೆಸ್ಟ್ ಕುಕ್ಕು ಕ್ಲಾಕ್ ಇದೆಯಲ್ಲ, ಇದ್ರೊಳಗೂ ಒಂದು ಸ್ಟೋರ್ ಇದೆ. ಈ ಸ್ಟೋರಲ್ಲೂ ಹೀಗೆ ವೆರೈಟಿ ಆಫ್ ಕುಕ್ಕು ಕ್ಲಾಕ್ಸ್ ಇದೆ. ಆದರೆ ಅದರಲ್ಲಿ ಇದಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಕಾರ್ವಿಂಗ್ಸ್ ಎಲ್ಲ ಎಷ್ಟು ಡೀಟೇಲ್ಡ್ ಆಗಿದೆ ಅಂತಂದರೆ ಒಂದು 20 ಲಕ್ಷನೇ ಇರುತ್ತೆ. ಹೌದು. ಮೋಸ್ಟ್ಲಿ ಸೇಲ್ಗಿಲ್ಲ ಅನಿಸುತ್ತೆ, ಅಥವಾ ಸ್ಟೋರಲ್ಲಿ ಇದೆ ಅಂದರೆ ಸೇಲ್ಗೆ ಇರ್ಬೋದು. ಬಟ್ ಸಖತ್ತಾಗಿದೆ. ಸೊ ಇವನು ಹೆಂಗಿದ ನೋಡು, ಚೆನ್ನಾಗಿದೆ. ನಾನು ಅಬ್ಬಿ ಕೇಳ್ತಾ ಇದ್ದೀನಿ ಇಲ್ಲಿಂದ ಒಂದು ಕುಕ್ಕು ಕ್ಲಾಕ್ ತೊಗೊಂಡು ಹೋಗೋಣ ಮೈಸೂರಿಗೆ ಅಂತ. ಬಟ್ ಅವನು ಒಪ್ಕೋತಾ ಇಲ್ಲ. ಇದಕ್ಕೆ 90,000 ಅಂತ ಫ್ರೆಂಡ್ಸ್. ತಗೊಂಡೆ ನಾವು ಹೋಗೋಣ. ಕೆಟ್ಟೋಯ್ತು ಅಂತಂದ್ರೆ ಯಾವನ್ ರಿಪೇರಿ ಮಾಡ್ಕೊಡ್ತಾರೆ? ದೋಸ್ತಾ ಬರ್ತೀರಾ ರಿಪೇರಿ ಮಾಡ್ಕೊಡಕ್ಕೆ? ಸೊ ಇಲ್ಲಿದು ಕುಕ್ಕು ಕ್ಲಾಕ್ಸ್ ಅಂತೂ ರಿಯಲಿ ಅಮೇಝಿಂಗ್ ಆಗಿತ್ತು. ಮತ್ತು ಆ ಅಂಗಡಿಗಿಂತ ಸ್ವಲ್ಪ ಅಫೋರ್ಡಬಲ್ ರೇಟ್ಗಿತ್ತು. ನಾವೇನಾದರೂ ಇಂಡಿಯಾ ಹೋಗಬೇಕಾದ್ರೆ ನಾವು ತೊಗೊಂಡು ಹೋಗಬೇಕು ಅಂತ ಏನಾದರೂ ಅನಿಸಿದ್ರೆ ಖಂಡಿತ ಒಂದು ತೊಗೊಂಡು ಹೋಗ್ತೇನೆ ವಿತಿನ್ ಅವರ್ ಬಜೆಟ್. ಸೊ ದ್ಯಾಟ್ ವಾಸ್ ಅವರ್ ಡೇ. ಆಲ್ಮೋಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದೆಲ್ಲ ಆಗಿದೆ. ಇವಾಗ 5:15ಗೆ ನಮ್ಮದು ಟ್ರೈನ್ ಇದೆ. ಅನದರ್ 30 minutes ವಾಕ್ ಆ್ಯಂಡ್ ಟ್ರೈನ್ ಹಿಡ್ಕೊಂಡು ಮನೆಗೆ ಹೋಗ್ತೀವಿ. ಸೊ ನಾವು ಆನ್ ಟೈಮ್ ಬಂದು ಟ್ರೈನ್ ಕ್ಯಾಚ್ ಮಾಡಿದ್ದೀವಿ. ಇವಾಗ ಹೊರಟ್ರೆ ಆಲ್ಮೋಸ್ಟ್ ಒಂದು 3 hours ಮನೆ ರೀಚ್ ಆಗ್ತೀವಿ. ದ್ಯಾಟ್ ವಾಸ್ ಆರ್ ಡೇ ಅಟ್ ಬ್ಲ್ಯಾಕ್ ಫಾರೆಸ್ಟ್. ಸಕ್ಕತ್ತಾಗಿತ್ತು. ವೆರಿ ಗುಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.